ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು ಹದಿನಾರು ದಾಟಿದ ಎಳೆ ಮೈ ಕೇಳಿದ ಚೆಲುವ ಚೆಲುವ ನೀನೇನಾ ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನ ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಅತ್ತ ಇತ್ತ ಆಡೋ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ ಮಹಾರಾಜ ನನ್ನ ಜೊತೆಗಾರ ಮಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು ಚಿತ್ತಾರ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಗುಡ್ಡ ಬಾಯ ಕೆಂಪು ಕುಂಚದ ತಿದ್ದಿ ತೀಡ ಮುದ್ದು ಚಿತ್ರದ ಸೊಗಸಿಗೆ ಮನಸೋತೆ ಮರುಳೆ ಗಾಳಿಗಿಷ್ಟು ಜಾಗವಿಲ್ಲದೆ ಅಪ್ಪಿಕೊಳ್ಳೋ ಹಳ್ಳಿ ಗಂಡಿದೆ ಗಡುಸಿಗೆ ಜರಗಾದೆ ಮರುಳ ಮಾರಾಣಿ ನನ್ನ ಜೊತೆಗಾತಿ ಮಹಾರಾಜ ನನ್ನ ಜೊತೆಗಾರ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ
ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು ABS ವತಿಯಿಂದ ABS ಗ್ರೀನ್ ಇಂಡಿಯಾ ಗ್ರೂಪ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಎಳ್ಳು ಬೆಲ್ಲ ನೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು ಯಾರೆಲ್ಲ ಬಂದ್ಬಿಟ್ಟು ತಮ್ಮ ತಮ್ಮ ಜಾಗ ಬಿಡಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಚಾಲು ಮಾಡೋಣ. ದಯವಿಟ್ಟು ಕನ್ನಡ ಮೇಲೆ ಬನ್ನಿ. ಮಾರನೇ ಎಕರಕ್ಕೆ ಕಾಲಿಡುತ್ತಿದ್ದೇವೆ. ಅದು ನಿಮ್ಮೆಲ್ಲರ ಸಹಕಾರ. ನಮ್ಮ ABSನ ಎಲ್ಲ ಸರ್ವ ಸದಸ್ಯರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಈಗ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ 25cc ಇಬ್ಬರಿಗೆ 2 ದಿನಕ್ಕೆ. ಅದೇ ರೀತಿಯಾಗಿ 75,000 ರೂಪಾಯಿ ಬಂಗಾರ 75,000 ಮೌಲ್ಯದ ಬಂಗಾರ 4 ಜನಕ್ಕೆ. 50,000 ಕ್ಯಾಶ್ ಪ್ರೈಸ್ 2 ಜನರಿಗೆ. LG ವಾಷಿಂಗ್ ಮಿಷಿನ್ ಒಬ್ಬರಿಗೆ. 50 ಜನ ಸದಸ್ಯರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. ಈ ತಿಂಗಳು 59 ಜನ 6ನೇ ಡ್ರಾದಲ್ಲಿ ವಿಜೇತರಾಗುತ್ತಾರೆ. ಯಾರಾಗ್ತಾರಂತ ಕಾಯೋಣ. ಅದಕ್ಕಿಂತ ಮುಂಚೆ ಈಗ ವೇದಿಕೆಗೆ 5ನೇ ಬಂಪರ್ ಬಹುಮಾನ ಕಾರ್ ಮಾರುತಿ K10 ಕಾರ್ ವಿನ್ನರ್ ಅನಿಲ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ವಿಜೇತರಾದಂತಹ ನಮ್ಮ ABSನ ಸದಸ್ಯರಾದಂತಹ ಅನಿಲ್ ಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಡೈನಾಮಿಕ್ ಕಿಂಗ್ ಎಂದು ಹೆಸರಾದಂತಹ ಬಾಬು ಸರ್ ಅವರು ಅನಿಲ್ ಕುಮಾರ್ ಸರ್ ಅವರಿಗೆ ಸನ್ಮಾನದ ಮೂಲಕ ಸ್ವಾಗತವನ್ನು ಕೋರುತ್ತಿದ್ದಾರೆ. ವೇದಿಕೆ ಮೇಲೆ ಬರಬೇಕು. ಕರಿಬಸಪ್ಪ ಸರ್, ನಿವೃತ್ತ ಶಿಕ್ಷಕರು. ಈಗ 5ನೇ ಬಂಪರ್ ಬಹುಮಾನದ ಕಾರ್ ವಿನ್ನರ್ ಅನಿಲ್ ಕುಮಾರ್ ಸರ್ ಅವರಿಗೆ ಬಾಬು ಸರ್ ಅವರಿಂದ ಸನ್ಮಾನ ಸ್ವಾಗತ. ಮುಂದಿನ ಮುಖ್ಯ ಅತಿಥಿಗಳಾದ 5ನೇ ಡ್ರಾನ ಗೋಲ್ಡ್ ವಿನ್ನರ್ ಕೊಟ್ರೇಶ್ವರ್ ಹಂಪಪಟ್ಟಣ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಕೊಟ್ರೇಶ್ವರ್ ಹಂಪಪಟ್ಟಣ ಅವರು ಸಹ ವೇದಿಕೆ ಮೇಲೆ ಬರಬೇಕು. ದಾದಾಪೀರ್ ಸರ್ ಅವರು ನಮ್ಮ ABS ಎಲ್ಲ ಸರ್ವ ಸದಸ್ಯರು ತಮ್ಮ ತಮ್ಮ ಕಾರ್ಡ್ ನಂಬರ್ ಕಾಯಿನ್ ಇದನ್ನ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇಲ್ಲ ಅಂದ್ರೆ ಕಾಲ್ ಮಾಡಿ ಹೇಳಿ. ಕೊಟ್ರೇಶ್ವರ್ ಅವರಿಗೆ ಸನ್ಮಾನ ಮತ್ತು ಸ್ವಾಗತ ABS ಕ್ರೀಮ್ ಇಂಡಿಯಾ ಗ್ರೂಪ್ ವತಿಯಿಂದ.
05 ಇದೆ. ಅದೇ ರೀತಿಯಾಗಿ ಸ್ವಲ್ಪ ನೋಡಿ ಸರ್, 05 ನಂಬರ್ ಇದೆ. ಕಾಯಿನ್ ಇದೆ. ಇಲ್ಲೂ ಮೇಡಮ್ AB ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ವೇದಿಕೆ ಮೇಲೆ ಅಧೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ಇವತ್ತಿನ ದಿನನೇ ಚೇರ್ ಖಾಲಿ ಇದ್ದವು. ಚೇರ್ ಬಾಡಿಗೆ ವೇಸ್ಟ್ ಆಗ್ತಾ ಇದೆ. ಬರ್ತಾರೆ. ನಾವು ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿ ವತಿಯಿಂದ ಇವತ್ತಿನ ದಿನ 6ನೇ ಡ್ರಾಕ್ಕೆ ಹೆಜ್ಜೆ ಇಟ್ಟಿದ್ದೀವಿ. ಪ್ರತಿಯೊಬ್ಬ ಸದಸ್ಯರು ಸಮಾಧಾನವಾಗಿ ನಮಗೆ ನಮ್ಮ ಪ್ರತಿಯೊಂದು ಹೆಜ್ಜೆಗೆ ಸಹಕಾರ ಕೊಡ್ತಾ ಕಂಪನಿ ಬೆಳೆಸಲಿಕ್ಕೆ ಸಹಕಾರ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಕಂಪನಿ ವತಿಯಿಂದ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಕಂಪನಿಯ 2ನೇ ಶಾಖಾ ಬ್ರಾಂಚ್ ಇವತ್ತು ಇಲ್ಲಿ ಮುಖ್ಯ ಬ್ರಾಂಚ್ ಹಗರಿಬೊಮ್ಮನಹಳ್ಳಿಯಲ್ಲಿ, ನೆಕ್ಸ್ಟ್ 2ನೇ ಬ್ರಾಂಚ್ ನಮ್ದು ಈಗಾಗಲೇ ನಾವು ಬೋರ್ಡ್ ಹಾಕಿದ್ದೀವಿ. ಕೊಟ್ಟೂರಲ್ಲಿ ಉಪ ಬ್ರಾಂಚ್ ಮಾಡ್ತಾ ಇದ್ದೀವಿ. ಅದು 1ನೇ ತಾರೀಕಿಗೆ ಓಪನಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿರಿ ಮತ್ತು ಕೊಟ್ಟೂರು ತಾಲೂಕಲ್ಲಿ ಒಂದು ಸಹ ಬ್ರಾಂಚ್ ಆಗ್ತಾ ಇದೆ. ನಮಗೆ ಹೆಮ್ಮೆಯ ವಿಷಯ. ಜೊತೆಗೆ ಗಂಗಾವತಿಯಲ್ಲಿ 3ನೇ ಶಾಖೆ ಓಪನ್ ಆಗ್ತಾ ಇದೆ. ಅಲ್ಲಿ ಸಹ ಬ್ರಾಂಚ್ ನೋಡಿ ಬಂದಿದ್ದೀವಿ. ಅದನ್ನು 23 ನೆಕ್ಸ್ಟ್ ತಿಂಗಳು 23ನೇ ತಾರೀಕಿಗೆ ರಾಜಯೋಗ ಇದೆ ಅಂತ ಹೇಳಿ ಅಲ್ಲಿ ಓಪನ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಅದೇ ರೀತಿ ಅದೇ ರೀತಿಯಾಗಿ 4ನೇ ಬ್ರಾಂಚ್ ನಮ್ದು ಹೊಸಪೇಟೆಯಲ್ಲಿ, ಅಲ್ಲಿ ಸಹ ನಾವು ಆಫೀಸ್ ಎಲ್ಲ ನೋಡ್ಬಿಟ್ಟು ಅಲ್ಲಿ ಇದು ಮಾಡ್ತಾ ಇದ್ದೀವಿ. 4ನೇ ಬ್ರಾಂಚಿಗೂ ಹೆಜ್ಜೆ ಇಟ್ಟಿದ್ದೀವಿ. ಎಲ್ಲ ನಿಮ್ಮ ಸಹಕಾರ ABS ಸದಸ್ಯರಿಂದ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳ್ಬೇಕಂದ್ರೆ 2ನೇ ಸೀಸನ್ 5 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದು ಆಲ್ರೆಡಿ ಸದಸ್ಯತ್ವಗಳು ಬುಕ್ಕಿಂಗ್ ಆಗ್ತಾ ಇದ್ದಾವೆ. ಕೇವಲ ಒಂದು ತಿಂಗಳಿಗೆ 500 ರೂಪಾಯಿ ಮಾತ್ರ. ಮೊದಲೇ ತಿಂಗಳು ಮಾತ್ರ 750 ರೂಪಾಯಿ ಕಟ್ಟಬೇಕು. ನಂತರ ತಿಂಗಳಲ್ಲಿ 500 ರೂಪಾಯಿ ಕಟ್ಟಂಥದ್ದು. ಅದಕ್ಕೂ ಮತ್ತೆ ಹೆಜ್ಜೆ ಆಗ್ತಾ ಇದ್ದೀವಿ. ಅದು ಎಲ್ಲ ನಿಮ್ಮ ಸಹಕಾರದಿಂದ ನಾವು ಗೋಲ್ಡ್ ಶಾಪ್ ಓಪನ್ ಮಾಡ್ತಾ ಇದ್ದೀವಿ. ಆಮೇಲೆ ಹೋಮ್ ಅಪ್ಲಯನ್ಸ್ ಓಪನ್ ಮಾಡ್ತಾ ಇದ್ದೀವಿ. ಅದನ್ನು ಇದೇ ಮುಂದಿನ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ. ABS ಕಂಪನಿ ಮೊದಲನೇ ದಿನ ಕೇವಲ 1500ರಿಂದ 1600 ಸದಸ್ಯತ್ವದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮೊದಲನೇ ಡ್ರಾ. ಈಗ ಕನಿಷ್ಠ 5000 ಸದಸ್ಯರು ನಮ್ಮ ಕಂಪನಿಗೆ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ 25,000 ಸದಸ್ಯರಾಗಬೇಕನ್ನೋ ನನ್ನ ಆಸೆ ಇದೆ. ತಾವೆಲ್ಲರೂ ಸಹಕಾರ ಕೊಡಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಪ್ರತಿಯೊಂದಕ್ಕೂ ನಮ್ಮ ಸದಸ್ಯರ ಸಹಕಾರ. ಮತ್ತೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಎಂಪ್ಲಾಯ್ ಅವರು ಕಷ್ಟಪಟ್ಟಿದ್ದು. ಎಂಪ್ಲಾಯರ್ ಹಗಲು ರಾತ್ರಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನನಗೆ ನಮ್ಮ ಯಜಮಾನ ದಾದಾಪಿರವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಸಹಪಾಠಿ ಬಾಬು ಅವರು ಸಹಕಾರ ಕೊಡ್ತಾ ಇದ್ದಾರೆ. ಜೊತೆಗೆ ನಾನು ಹಗಲಿರುಳು ಕೆಲಸ ಮಾಡ್ತಾ ಇದ್ದೀನಿ ಕಂಪ್ನಿಗೆ. ನನ್ನ ಸಹೋದರಿ ಬಾಬುನಿ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ.
ಸಮಯಾವಕಾಶ ಕೊಟ್ಟರೆ ಅಲ್ಲಿಗೆ 10ನೇ ತಾರೀಕಿಗೆ ಆಯಿತು. 10ನೇ ತಾರೀಕಿನೊಳಗೆ ನೀವು 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ನಮಗೆ ಹಣ, ನಿಮ್ಮ ಚೀಟಿ ಹಣ ಕೊಟ್ಟು ಸಹಕರಿಸಿ ಮತ್ತೆ ನೀವು ರಸೀಟ್ ಹಾಕಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಇವತ್ತಿನ ದಿನ 15ನೇ ತಾರೀಕಿಗೆ ಬೆಳಿಗ್ಗೆ ನಮಗೆ ಇದೆಲ್ಲ ಕೆಲಸ ತುಂಬಾ ಇರುತ್ತೆ. ಈ ಕೆಲಸ ನಡುವೆ ಈ 15ನೇ ತಾರೀಕಿಗೂ ದುಡ್ಡು ಹಾಕಂತ ಇರ್ತೇವೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಮುಂದಿನ ನಮ್ಮ ತಯಾರಿಗಳು ಇರ್ತವೆ. ಹಂಗಾಗಿ ನೀವು ನಿಮ್ಮ ಹಣ ಕ್ರೌಢೀಕರಣ ಮಾಡಿ ವಿನ್ನರ್ಸ್ಗಳಿಗೆಲ್ಲ ನಾವು ಸಾಮಗ್ರಿಗಳು ಏನು ಪ್ರಾಡಕ್ಟ್ಗಳು ಕೊಡ್ಬೇಕು ಅದಕ್ಕೆಲ್ಲ ನಾವು ತಯಾರಿ ಮಾಡ್ಕೋಬೇಕಾಗತ್ತಿ. ಹಂಗಾಗಿ ನೀವು ಪ್ರತಿಯೊಬ್ಬರು 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಹಣ ಹಾಕಿ ಸಹಕಾರ ಕೊಡಿ. 11, 15 ಒಳಗೆ ಹಾಕಿದ್ರೆ ನಮಗೆ ಭಾಳ ನಿಮ್ಮಿಂದ ಕಷ್ಟ ಏನಿಲ್ಲ. ಆದರೆ ನಾವು ಕಾಯಿಗಳು ಜೋಡಿಸೋದ್ರ ಕಡೆ ಗಮನ ಸ್ವಲ್ಪ ಇದು ಇರ್ತದೆ. ಅಲ್ಲಿವರೆಗೆ ನಾವು 1ರಿಂದ 10ನೇ ತಾರೀಕಿನೊಳಗೆ ಕಾಯಿಗಳು ತರೋದು, ನಮ್ಮ ಇಲ್ಲಿ ತಯಾರಿಗಳು, ಮುಂದಿನ ತಯಾರಿಗಳು ಮಾಡ್ಕೊಳ್ಳೋದ್ರಲ್ಲಿ ಇರ್ತೀವಿ. ಇವತ್ತಿನ ದಿನ ದುಡ್ಡು ಹಾಕಿದ್ರೆ ನಾವು ಈ ಕಡೆ ನೋಡಬೇಕು, ನಾವು ಅಲ್ಲಿ ನಿಮಗೆ ರಸೀಟ್ ಹೆಂಗೆ ಹಾಕಬೇಕು. ಅದಕ್ಕಾಗಿ ದಯವಿಟ್ಟು ಮುಂದಿನ ತಿಂಗಳಿಂದ ನಮಗೆ 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಹಣ ಹಾಕಿ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಮಗೆ ಇವತ್ತಿನ ದಿನ ಕಾರು ವಿನ್ನರ್ ಏನು ಅನಿಲ್ ಕುಮಾರ್ ಅವರು ಕಾರು ವಿನ್ ಆಗಿದ್ದಾರಲ್ಲ, ಅವರಿಗೆ ಇವತ್ತು ಕಾರು ವಿನ್ ಆದರೆ ಇವತ್ತಿಂದ 2 ತಿಂಗಳವರೆಗೆ ಕಾಲಾವಕಾಶ ಇರುತ್ತೆ ನಮ್ಮ ಕಂಡೀಷನ್ ಪ್ರಕಾರ ನಾವು ಕಾರು ಕೊಡಲಿಕ್ಕೆ. ಆಮೇಲೆ ರಿಜಿಸ್ಟ್ರೇಷನ್ ಆಗೋಕ್ಕೂ ಒಂದೊಂದು ಶೋರೂಮಲ್ಲಿ 1 ತಿಂಗಳಲ್ಲಿ ಆಗತ್ತೆ, ಒಂದೊಂದು ಶೋರೂಮಲ್ಲಿ 1.5 ತಿಂಗಳಿಗೆ ಆಗ್ತದೆ. ಹಂಗಾಗಿ ನಮಗೆ ಸಮಯಾವಕಾಶ ಇರುತ್ತೆ. ನಾವು ಡ್ರಾ ಆದ್ಮೇಲೆ ವಸ್ತುಗಳಾಗಲಿ, ಬಂಗಾರ ಆಗಲಿ, ಇನ್ನೊಂದಾಗಲಿ ಕೊಡ್ಲಿಕ್ಕಂತಾನೆ ನಾವು ಕಂಪ್ನಿ ಓಪನ್ ಮಾಡಿದ್ದೀವಿ. ನೀವು ಲಕ್ಕಿ ಡೀಪಲ್ಲಿ ಬಂದಿರ್ತೀರ, ನೀವು ಹೆಂಗೆ ನಿಮಗೆ ನಾವು ಸಾಮಗ್ರಿಗಳು ಕೊಡ್ತೀವಿ ಆ ರೀತಿ ನಮ್ಮ ಕಂಪನಿನೂ ಪ್ರಚಾರ ಆಗುತ್ತೆ. ನಮಗೆ ಯಾವುದೋ ಒಂದು ಅಲಿಗೇಷನ್ ಇಲ್ಲದಂಗೆ ಕಂಪ್ನಿ ಬೆಳೀಲಿಕ್ಕೆ ಇದು ಒಳ್ಳೇದಾಗುತ್ತೆ. ಹಂಗಾಗಿ ನಾವು ಕೊಡ್ಲಿಕ್ಕಂತಾನೆ ಕಂಪ್ನಿ ತೆಗೆದಿರ್ತೀವಿ. ಕೆಲವೊಂದು ಅಪಾಶಗಳು ಬೇಗ ಕೊಡೋದಿಲ್ಲ ಹಂಗೆ ಅಂತ ಹೇಳ್ತಾರೆ. ಇಲ್ಲಿ ಶೇಖರ್ ಅವರು, ವಿನಾಯಕ ಗಾರ್ಮೆಂಟ್ಸ್ ಅವರು ಶೇಖರ್ ಇದ್ದಾರೆ, ಅವ್ರಿಗೆ ಕೇಳಿ ನಾನು 4 ಸಾರಿ ಫೋನ್ ಮಾಡಿದ್ದೀನಿ. ಸರ್ ನಿಮಗೆ ಮುಂದಿನ ತಿಂಗಳು 15ನೇ ತಾರೀಕಿಗೆ ನೀವು ಗೋಲ್ಡ್ ವಿನ್ನರ್ 15ನೇ ತಾರೀಕಿಗೆ ಕೊಡ್ತೀನಿ ಅಂತ. ಕೊಟ್ಟೇಶ್ವರ ಹಂಪಪಟ್ಟಣ ಅವರಿಗೂ ಅದೇ ಹೇಳಿದ್ವಿ. ಅನಿಲ್ ಕುಮಾರ್ ಅವ್ರಿಗೆ ಅಷ್ಟೇ ಹೇಳಿದ್ವಿ. ಬೇರೆ ಬೇರೆಯವರು ಏನೇನೋ ಅವಾಗ ಇವಾಗ ಹಂಗ ಅಂತೆ ಕಂತೆ ಅಂತ ಹೇಳ್ತಾರೆ. ಸುಮ್ಮನೆ ಸುಳ್ಳು ಪ್ರಚಾರ ಅದು ಒಳ್ಳೇದಲ್ಲ. ನಾವು ಕೊಡ್ತೀವಿ. 2 ತಿಂಗಳ ಸಮಯಾವಕಾಶ ಇರ್ತೀವಿ. ಒಂದು ದಿನ ನಾವು ಎಲ್ಲರೂ ಕರೆಸಿ ಮೀಡಿಯಾ ಮುಂದೆನೆ ಕೊಟ್ಟು ನಾವು ಒಂದು ಸ್ವಲ್ಪ ಮೀಡಿಯಾ ಮುಂದೆ ಕೊಟ್ಟರೆ ನಮ್ಮ ಕಂಪ್ನಿಗೆ ಒಂದು ಒಳ್ಳೆ ಹೆಸರು ಬರ್ತದನ್ನ ಒಂದು ಇದು ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೇ ದಿನನೇ ಕರೀತೀವಿ. ಇಲ್ಲಿ ಟ್ರ್ಯಾಕ್ಟರ್ ವಿನ್ನರ್ ಬಗ್ಗೆ ಬೇರೆ ಬೇರೆ ಟ್ರ್ಯಾಕ್ಟರ್ ವಿನ್ನರ್ ಬಂದು ಪ್ರವೀಣ್ ಕುಮಾರ್ 3ನೇ ತಿಂಗಳಲ್ಲಿ ಟ್ರ್ಯಾಕ್ಟರ್ ತಗೊಂಡು ಹೋಗಿದ್ದಾರೆ. ತಗೊಂಡು ಹೋದ್ಮೇಲೆ ಟ್ರ್ಯಾಕ್ಟರ್ ವಿನ್ನರ್ ಬಹಳ ಪ್ರೀತಿಯಿಂದ ಟ್ರ್ಯಾಕ್ಟರ್ ತಗೊಂಡು ಹೋದ್ರು. ಒಳ್ಳೆಯ ವಿಷಯ ಆಗಿದೆ. ನಮ್ಮ ಕಂಪ್ನಿ ಹೆಸರು ಬಂದಿದೆ. ಆದರೆ ಅಪಪ್ರಚಾರ ಅವ್ರು ಬಂದು ಜಗಳ ಮಾಡಿದ್ರೆ ಎಲ್ಲ ಸುಳ್ಳು, ಯಾವುದೂ ಇಲ್ಲ. ನಮಗೆ ನಮ್ಮ ಸದಸ್ಯರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಅವರಿಗೆ ಮರು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅಪಾಶಗಳಿಗೆ ಒಳಗಾಗಬೇಡಿ. ದಯವಿಟ್ಟು 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಹಣ ಹಾಕಂತ ಕೆಲಸ ಮಾಡ್ರಿ. ಮತ್ತೆ ನೀವು ಮುಂದಿನ ಇದಕ್ಕೆ ಇದು ಹರ್ರರ್ ಇರ್ತೀರಿ. ಒಂದ್ ವೇಳೆ 1 ತಿಂಗಳ 2 ತಿಂಗಳ ದುಡ್ಡು ಹಾಕದೇ ಇದ್ರೆ ದಯವಿಟ್ಟು ಹೇಳ್ತೀನಿ ಲೈವಲ್ಲಿ ಅಂಥವ್ರಿಗೆ ನಾವು ಕಾಯನ್ನು ತೆಗೆದ್ಬಿಡ್ತೀವಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ಕಟ್ಟಿರ್ತಕ್ಕಂಥ ಸದಸ್ಯರಿಗೆ ನಾವೇ ಕಂಪ್ನಿಯವರೇ ಕುತ್ಕೊಂಡು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಈ 5ನೇ ತಿಂಗಳು 6ನೇ ತಿಂಗಳವರೆಗೂ ನಾನು ಇದಕ್ಕೆ 1 ತಿಂಗಳು ಕಟ್ಟಿದ್ರು, 2 ತಿಂಗಳ ಕಟ್ಟಿದ್ರು ಏನೋ ಆರೋಗ್ಯ ತೊಂದರೆ ಇದೆ ಅಂತ ಕೆಲವೊಬ್ರು ಸದಸ್ಯರು ಹೇಳಿದಾಗ ಆಯ್ತು ಅಂತ ಹೇಳಿದ್ವಿ. ಆದರೆ ಪ್ರಾಮಾಣಿಕವಾಗಿ ಯಾರೋ ಒಂದು 10 ಜನಕ್ಕೆ ಈ ರೀತಿ ಆಗಿದೆ. ಆ ರೀತಿ ಆಗ್ದಂಗೆ ನೀವು ಇರಬೇಕು. ನಾವು ಕಾಯಿ ತೆಗೆಯೋವರೆಗೂ ನಿಮ್ಮ ಕಾಯಿ ನೀವು ದುಡ್ಡು ಕಟ್ಟಿಲ್ಲ, ನಾವು ಕಾಯಿ ಇಡಲ್ಲ ಅನ್ನೋ ಮಟ್ಟಿಗೆ ನೀವು ಅನ್ಕೋಬಾರ್ದು. ದಯವಿಟ್ಟು ನೀವು ಹಣ 1 ತಿಂಗಳ ಅವಕಾಶ ಇರುತ್ತೆ, 2 ತಿಂಗಳ ಇರೋದಿಲ್ಲ. ಪ್ರಾಮಾಣಿಕರಿಗೆ ನಾವೇ ಕಂಪ್ನಿಯವ್ರು ಕೂತ್ಕೊಂಡೆ ಅನ್ಯಾಯ ಮಾಡ್ದಂಗೆ ಆಗತ್ತೆ. ಅಲ್ಲಿವರೆಗೆ ಬರಬೇಡ್ರಿ. ದಯವಿಟ್ಟು ಪ್ರತಿ ತಿಂಗಳು ಹಣ ಹಾಕ್ರಿ, ಸಹಕಾರ ಕೊಡ್ರಿ. ಕಂಪ್ನಿ ಹೆಂಗೆ 5 ಶಾಖಾ ಬ್ರಾಂಚ್ಗಳು 5ನೇ ಶಾಖಾ ಬ್ರಾಂಚ್ಗಳಿಗೆ ನಾವು ಹೆಂಗೆ ಪಾದಾರ್ಪಣೆ ಮಾಡಿ ಇದೇ ರೀತಿ ನಾವು ಕಲ್ಯಾಣ ಕರ್ನಾಟಕದ ನಂತರ ಆಲ್ ಓವರ್ ಕರ್ನಾಟಕನೂ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ನೀವು ಹೆಂಗೆ ಸಹಕಾರ ಕೊಡ್ತೀರಿ, ಕಂಪ್ನಿನ ಹಂಗೆ ಬೆಳೆಯುತ್ತೆ. ಅದೇ ರೀತಿ ಮಧ್ಯಮ ವರ್ಗದ ಕುಟುಂಬದವರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಎಲ್ಲೆಲ್ಲಿ ಮಧ್ಯಮ ವರ್ಗದವರು ಇರ್ತಾರೆ, ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಕಂಪ್ನಿಯಿಂದ. ಇನ್ನು ಕೆಲವೇ ದಿನದಲ್ಲಿ ಮುಂದಿನ ತಿಂಗಳಲ್ಲಿ ಇದೇ ಜಾಗದಲ್ಲಿ ಗಾರ್ಮೆಂಟ್ಸೂ ಸಹ ಓಪನ್ ಆಗ್ತಾ ಇದೆ. ಒಂದು 100 ಜನ ಮಹಿಳೆಯರಿಗೆ ಕೆಲಸ ಕೊಡ್ತಾ ಇದ್ದೀವಿ ಇದೇ ಗಾರ್ಮೆಂಟ್ಸ್, ABS ಗಾರ್ಮೆಂಟ್ಸ್ ಅಂತ ಹೇಳಿ. ಹಾಗಾಗಿ ಈ ಉದ್ಯೋಗ ಅವಕಾಶಗಳು ತುಂಬ ಸೃಷ್ಟಿ
ಆಗ್ತವೆ. ನಮ್ದು ವಿಜಯನಗರ ಡಿಸ್ಟಿಕ್ ಹಳ್ಳಿಗೊಂಡಳ್ಳಿ ತಾಲೂಕಲ್ಲಿ. ಆಮೇಲೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಈ ತಿಂಗಳು ಪ್ರೈವೇಟ್ ಲಿಮಿಟೆಡ್ಗೆ ಹೋಗಿದೆ. ಇಷ್ಟು ದಿನ ನಮ್ದು ಫಾರ್ಮಲ್ಲಿ ಇತ್ತು, ಈಗ ಪ್ರೈವೇಟ್ ಲಿಮಿಟೆಡ್ಗೆ ಹೋಯಿತು. ಅದೆಲ್ಲ ನಮಗೆ ಇನ್ನೂ ಹೆಚ್ಚಿನ ವಿಷಯ. ಇವತ್ತು ಮತ್ತೆ ಇನ್ನೊಂದಕ್ಕೆ ಹೆಚ್ಚಿಟ್ಟಿದ್ದೀವಿ. ABS News 9 ಚಾನಲ್ ಅಂತ ಹೇಳಿ ನಾವು ಯೂಟ್ಯೂಬ್ ಚಾನಲ್ ನಮ್ಮ ಕಂಪ್ನಿ ವತಿಯಿಂದನೇ ಒಂದು ಯೂಟ್ಯೂಬ್ ಚಾನಲ್ ಆಲ್ ಓವರ್ ಕರ್ನಾಟಕಕ್ಕೆ ಪರ್ಮಿಷನ್ ತಗೊಂಡು ನಮ್ಮದೇ ಆದ ಒಂದು ಚಾನಲ್ ತಂದಿದ್ದೀವಿ. ಇವತ್ತು ಅದೇ ಚಾನಲಿಂದ ನಾವು ಲೈವ್ ಕೊಡ್ತಾ ಇದ್ದೀವಿ. ಅದು ನಮಗೆ ಖುಷಿಯ ವಿಷಯ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮ ಕಂಪ್ನಿಗೆ ಬೆಳವಣಿಗೆಗೆ ಸಹಕಾರ ಕೊಡಿ ಅಂತ ಕೇಳ್ಕೊಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೊತೆಗೆ ಅನಿಲ್ ಕುಮಾರ್ ಅವರಿಗೆ ನಾನು ವರ್ಗಾವಣೆ ಮಾಡ್ತೀನಿ. ಮಾಹಿತಿ ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಇಲ್ಲಿ ಅಕ್ಕಿಬೊಮ್ಮದಲ್ಲಿ ಇರೋದು ನಾವು ಬಂದು ಫಸ್ಟ್ ABS ಗ್ರೂಪ್ ಬಂದು ಪ್ರಚಾರಕ್ಕೆ ಬಂದಾಗ ನಾನು ಇದೆಲ್ಲ ಆಗೋದಿಲ್ಲ, ಇದೆಲ್ಲ ಸುಮ್ಮನೆ ಏನೋ ಸಿಗ್ತಾವೆ ಹಾಕಿ ಅಂತ ಅನ್ಕೊಂಡಿದ್ದೆ. ಬಟ್ ಈ ರೀತಿ ಈ ಮಟ್ಟಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದಿಲ್ಲ. ಫಸ್ಟ್ ಪ್ರಯತ್ನ, ಒಳ್ಳೆ ಸಕ್ಸಸ್ ಕಂಡಿದ್ದೆ. ಇನ್ನೂ ಈ ಕಂಪ್ನಿನ ಉತ್ತಮ ಮಟ್ಟಕ್ಕೆ ಬೆಳೆಯಲ್ಲ ದೇವರಲ್ಲಿ ಆದಷ್ಟು. ಇನ್ನು ಮುಂದಿನ ದಿನಗಳಲ್ಲಿ ಎತ್ತರವಾದ ಉನ್ನತ ಸ್ಥಾನದಲ್ಲಿ ನೋಡೋಕೆ ನಾವು ಖುಷಿ ಪಡ್ತೇವೆ. ಈ ಖುಷಿಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅನಿಲ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಿವೃತ್ತ ಶಿಕ್ಷಕರು ಕರ್ಬಸಪ್ಪ ಸರ್ ಒಂದೆರಡು ನಿಮಿಷ ಮಾತಾಡಬೇಕಾಗಿವೆ. ನಮ್ಮ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇದೆಲ್ಲ ಸಾಕಷ್ಟು ವಿಷಯ ಸಾಧನೆಗಳಿವೆ. ಇಲ್ಲಿ ನಾವು ಆಕಾಂಕ್ಷ ಅಭಿಮಾನಿಗಳು ಏನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಆ ಒಂದು ಜಿಲ್ಲೆ ಅಭಿಮಾನವನ್ನು ನಾವು ತೋರಿಸ್ತಿದ್ದೇವೆ. ವೇಳನೋಡಿ ಈ ಕಂಪನಿ ಇನ್ನೂ ಸಾಕಷ್ಟು ಬೆಳೀತಾ ಇದೆ. ಆ ಬೆಳೀಲಿಕ್ಕೆ ಅವರ ಒಂದು ಪ್ರಯತ್ನ, ಅವರ ಒಂದು ಪ್ರಾಮಾಣಿಕತೆ ಇಲ್ಲಿಗೆ ನಾನು ಗೊತ್ತಿದ್ದ ಹಾಗೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಬಹುದು ಅಂತಕ್ಕಂಥ ಒಂದು ಮಾತು ಇದೆ. ಇಲ್ಲಿ ಪ್ರತ್ಯಕ್ಷನೂ ಇಲ್ಲಿ ಕಾಯಿಸ್ಕೊಳ್ಳೋದು, ಇಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಚೀಟಿ ಎತ್ತಕ್ಕಂಥದ್ದು ನಿರ್ಣಯ. ಮತ್ತು ನೀವು ಹೆಚ್ಚಿನ ಒಂದು ಇದರಲ್ಲಿ ಅನುಮಾನ ಆಸ್ಪತ್ರೆ ಯಾವುದೋ ಒಂದು ಆಸ್ಪತ್ರೆ ಇಲ್ಲ ಅಂತಕ್ಕಂಥ ಮಾತು. ಇದು ಇನ್ನೂ ಸ್ವಲ್ಪ ಕಂಪನಿಗಳನ್ನು ಪ್ರಾರಂಭ ಮಾಡಿದೆ. ನಮಗೆ ಇನ್ನೂ ಕಲಿತಾ ಇರೋದು ಇದು ಇನ್ನೂ ಯಶಸ್ವಿ ಆಗಲಿಕ್ಕೆ ಅವರ ಒಂದು ಶ್ರಮ ಇದೆ. ಆಮೇಲೆ ನಮ್ಮಲ್ಲಿ ಸಹಕಾರವೂ ಇದು ಬೇಕಾಗುತ್ತೆ. ಇದು ಸದಾ ನಿಟ್ಟಿನಲ್ಲಿ ನಡೀಲಿ, ಅದೇ ರೀತಿಯಾಗಿ ಸುಪುತ್ರಪ್ಪ ಸರ್ ಒಂದೆರಡು ನಿಮಿಷ ಮಾತಾಡಬೇಕಾಗಿದೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಾನು ಒಬ್ಬ ಸದಸ್ಯ, ಎಲ್ಲ ಸದಸ್ಯರಿಗೂ ಸಂಕ್ರಾಂತಿಯ ಶುಭಾಶಯಗಳು. ನಾವು ಈ ಸ್ಕೀಮ್ಗೆ ಆ್ಯಡ್ ಆದ ಮೇಡಮಲ್ಲಿ ಕೇಳ್ತಿದ್ವಿ. ಏನು ಮೇಡಮ್ ನಾವು ಹೆಂಗ ಅಂದ್ವಿ, ಏನು ಸರ್ ನೀವು ಬರ್ರಿ ನಿಮ್ಮ ಮಕ್ಕಳು ಹೆಂಗೆ ಇದೆ ಅಂತಂದ್ರೆ ಈಗ ಜಸ್ಟ್ ನಮಗೆ ತೋರಿಸ್ಕೊಟ್ರು. ಅನಿಲ್ ಅಂತಂದ್ರೆ ಅವ್ರ ಕಾರ್ ಒಂದೇ ಮನುಷ್ಯಗೆ ಲಕ್ಕಿದ್ರೆ 50 ತೊಗೊಂಡ್ರು ಬರೋದು ಒಂದಕ್ಕೆ ಬರೋದು. ಅವ್ರು ಒಂದೇ ಟಿಕೆಟ್ ತೊಗೊಂಡಿದ್ರು ನಾವೆಲ್ಲ ಕಾರ್ ಐತೆ ಅಂದರು. ನಾವು ಅದ್ರ ಎಲ್ಲ ಆಕಾಂಕ್ಷೆಯಾಗಿ ಒಂದೇ ಟಿಕೆಟ್ ತೊಗೊಂಡಾದ್ರೆ 10 ಟಿಕೆಟ್ ತೊಗೊಂಡಾದ್ರೆ ದಯವಿಟ್ಟು ಎಲ್ಲರ ಅಪೇಕ್ಷೆ ಬಂಪರ್ ಬರಲಿ ಅನ್ನೋ ಒಂದು ಉದ್ದೇಶ ಇರುತ್ತದೆ ಹೊರತಾಗಿ ನಾವು ಸ್ಕೀಮ್ಗೆ ಸದಸ್ಯರಾದರೆ ನಮ್ಮ ಅದೃಷ್ಟ ಇಲ್ಲ ಅಂತಲ್ಲ, ಈ ಕೈನಲ್ಲಿದೆ. ಆ ಕೈನ ನಿಮ್ಮನ್ನು ಎಲ್ಲರೂ ಕಾಪಾಡಿದ್ದು ಹೇಳಿ ನನ್ನ ಕೊಟ್ಟರೆ ನಮ್ಮ ಪಟ್ಟ ಗೋಲ್ಡ್ ವಿನ್ನರ್
ನಾವಲ್ಲಿ ಬಂದಿರೋದು ಅದು 100 ರೂಪಾಯಿ ಇವಾಗ ಯಾವ ಥರ ಯಾವುದು ಆಲೋಚನೆ ಒಂದು ದಿನಕ್ಕೆ 30 ರೂಪಾಯಿ 1,000 ರೂಪಾಯಿ ಆಗುತ್ತೆ. ಒಂದು ತಿಂಗಳು 1,000 ರೂಪಾಯಿ ಆಗುತ್ತೆ. ಆ 1,000 ರೂಪಾಯಿ ರಿಪ್ಲೇಸ್ ಮಾಡ್ತೀವಿ. ನಮ್ಮ ವಿಚಾರದಾಗ 1,000 ರೂಪಾಯಿ ಕ್ಲಿಯರ್ ಮಾಡಿದ್ದೀವಿ. 5 ರೂಪಾಯಿ ಗೋಲ್ಡ್ ಇಲ್ಲ 70 ರೂಪಾಯಿ. ಸೊ ಈ ಮೋದಿಯವರ ಆಲೋಚನೆ ಏನು ಅಂತ ಹೇಳಿದ್ರೆ ಮೋದಿಯವರಿಗೆ ಆಲೋಚನೆ ಮಾಡೋದು ನಮ್ಮ ವಿಚಾರದಲ್ಲಿ 436 ರೂಪಾಯಿ ನೀನು ಕಟ್ಟು ನೀನು ಸೊಪ್ಪೆ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ನಿನ್ನ ಜವಾಬ್ದಾರಿ ನಾನು ತಿಂಕಲ್ಲ ಸರ್ ಇವರೇ ಹೌದಲ್ಲ ನಾಳೆ ಕೇಳಿಸ್ತಿಲ್ಲ ನಿಮಗೆ ಏನು ಕೇಳಿಸ್ತಾ ಇಲ್ಲ ಯಾರೇನು ಮಾತಾಡ್ತಾ ಇಲ್ಲ ಸೌಂಡ್ ಬರ್ತಾ ಇಲ್ಲ ನಾಳೆ ರೇಟಾ ಪಕ್ಕನ ಯಾಕೆ ಆಲೋಚನೆ ಹಾಂ ಈಗ ಹೇಳ್ತೀನಿ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ ಮೋದಿಯವರು ಆಲೋಚನೆ ಮಾಡೋದು ಹಿಂಗೆ ನಮ್ಮ ಜನ ಆಲೋಚನೆ ಮಾಡೋದು ಹಿಂಗೆ ಒಂದು ವರ್ಷಕ್ಕೆ 436 ಕಟ್ರಿ ಅಂತ ಹೇಳ್ತಾರೆ ಸತ್ಯನಾ ಒಂದು ದಿನಕ್ಕೆ 35 ರೂಪಾಯಿ ತೆಗೆದಿಡಕ್ಕಾಗಲ್ಲ ನಾವು ಹೆಂಗೆ ನೋಡಿಸ್ಬೇಕು ಈಗ ಇದೇ ನಾನು ಈ ವಿಚಾರದ ನಾನು ಆಲೋಚನೆ ಮಾಡೋದು ಅದನ್ನೇ ನನ್ನ ಕೈಲಿ ಕೊಡಕ್ಕಾಗಲ್ಲ ಅಮೌಂಟು ಕೊಡಕ್ಕಾಗಲ್ಲ ಇಂಥದ್ದೇ ಕೊಡ್ತೀನಿ ನಾನು ಕೊಟ್ಟರಲ್ಲ ಅವ್ರಿಗೆ ಸೊ ಬೆಟರ್ ಮಾಡಿಸಿ ಭಾಳ ಒಳ್ಳೆಯದು ನನಗೇನು ಗೋಲ್ಡ್ ವಿನ್ ಆಗಿದ್ದೆ ಅನ್ನೋದಕ್ಕಿಂತ ಮೇನ್ ಅಂದರೆ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಮಾಡ್ಕೊಂಡು ಹೋಗೋಣ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಸರ್. ನಾವು ಇವತ್ತಿನ ದಿನ ಒಂದು ಚಿಕ್ಕ ಕ್ಷಮೆ, ಅದು ಅವ್ರು ಹೇಳಿದ್ದು ಕೊಟ್ರೇಶ್ವರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಹೇಳಿದ್ದು ಅವರ ಅನಿಸಿಕೆ ವೈಯಕ್ತಿಕವಾಗಿ ತುಂಬಾ ಚೆನ್ನಾಗಿದೆ. ಎರಡನೇದು, ಇಲ್ಲಿ ನಾವು ರಾಜಕೀಯವಾಗಿ ಏನು ನಾವು ಕಾರ್ಯಕ್ರಮ ನಡೆಸ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ ಕಾರ್ಯಕ್ರಮ ನಡೆಸ್ತೀವಿ. ಮೋದಿಯವರ ವಿಚಾರ ಹೇಳಿದ್ರು, ಹಾಗಾಗಿ ಅವರಿಗೆ ತಿರಸ್ಕಾರ ಮಾಡಿ ಹೇಳಿಲ್ಲ, ಅನ್ಯथा ಮತ್ತೆ ರಾಜಕೀಯ ಬಳಸಿರಂತ ಅಪಾಶ ತಿಳ್ಕೊಂಡಿದ್ವಿ. ಇದರಲ್ಲಿ ನಾವು ಈ ವೇದಿಕೆ ರಾಜಕೀಯೇತರವಾಗಿ ಇಲ್ಲ, ಜಾತ್ಯತೀತವಾಗಿ ಇದೆ. ಪ್ರತಿಯೊಬ್ಬರಿಗೂ ನಾವು ಮಾನವೀಯತೆ ಧರ್ಮದಿಂದ ನಾವು ABS ಕಂಪನಿ, ABS ಅನ್ನೋ ಹೆಸರು ಡಾಕ್ಟರ್ BR ಅಂಬೇಡ್ಕರ್, ಅಬ್ದುಲ್ ಕಲಾಂ, B ಗುಡ್ಡಾ ಬಸವ, S ಸೋಫಿ ಸಂತರು, ಈ ಸ್ವತಂತ್ರ ಹೋರಾಟಗಾರರು, ಆಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನು ಇದು ನಾವು ಮುಂದಿಟ್ಕೊಂಡು ಕಂಪ್ನಿ ಹೆಸರನ್ನು ಇಟ್ಟು ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ರಾಜಕೀಯತವಾಗಿ ಇಲ್ಲ, ದಯವಿಟ್ಟು ಮತ್ತೆ ನೀವು ಅನ್ಯತಾ ಭಾವಿಸ್ಬೇಡಿ. ಅವ್ರ ಸಂದೇಶ, ಅವ್ರ ಅನಿಸಿಕೆ ಹೇಳಿದ್ರು, ಮತ್ತೆ ಇಲ್ಲಿ ರಾಜಕೀಯ ಇಲ್ಲ. ಓಕೆ ಸರ್, ಮತ್ತೆ ನೀವು ಅನ್ಯತಾ ಭಾವಿಸ್ಬೇಡಿ. ಧನ್ಯವಾದಗಳು. ದಿನ ಎಲ್ಲರೂ ಹೇಳೋದಲ್ಲ ತಗೊಂಡು ಬಂಗಾರದಾಗೆ ಸಿಹಿಯಾಗಿ ಇರ್ಲಿ ಅಂತ ಹೇಳ್ತಾ ಈಗ ಡ್ರಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಸಹಕಾರ ಕೊಡಿ ಸರ್. ಓಕೆ, ಥ್ಯಾಂಕ್ ಯು. ಈಗ ನಮ್ಮ ABS ಮೀಡಿಯಾ ಗ್ರೂಪ್ಸ್ ನ ಫೌಂಡರ್ ಬಾಬು ಅವರು ಅಂತ ಮಾತಾಡ್ತಾರೆ. ಸಾರಿ ಲೇಟ್ ಆಗಿದೆ. ಇವಾಗ ಡ್ರಾಗಿಂತ ಮೊದಲು ಯಾರು ವಿನ್ ಆಗಿದ್ದಾರೆ ಅವರಿಗೆ ಬಹುಮಾನ ಕೊಡುವ ಮುಖಾಂತರ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಎಲ್ಲರಿಗೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೂ $2 ಕೊಟ್ಟು ಬಹುಮಾನ ಕೊಡ್ರಿ. ಬಹುಮಾನ ವಿತರಣೆ ಓಕೆನಾ? ಹಬ್ಬ ಮಾಡ್ತಾ ಇದ್ರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬದ ದಿನ ಖುಷಿ ವಿಚಾರ, ಯಾರಿಗೆ ಗಾಡಿ ಹೋಗುತ್ತೋ, ಯಾರಿಗೆ ಬಂಗಾರ ಹೋಗುತ್ತೋ, ಯಾರಿಗೆ ದುಡ್ಡು ಹೋಗುತ್ತೋ ಗೊತ್ತಿಲ್ಲ. 6ನೇ ಬಹುಮಾನದಲ್ಲಿ ಬಂಪರ್ ಬಹುಮಾನ. ಯಾಕೆ ಜನ ಬಂದಿದ್ದಾರೆ, ಹಬ್ಬ ಮಾಡ್ಕೊಂಡು ಆರಾಮಾಗಿ ಅನ್ಸುತ್ತೆ. ಲೈವ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಲೈವ್ ತುಂಬಾ ಜಾಸ್ತಿ ರೀಚ್ ಆಗ್ತಾ ಇದೆ. ಈಗ ಡಿಸೆಂಬರ್ ತಿಂಗಳಲ್ಲಿ ವಿನ್ ಆದಂತ ಬಂಪರ್ ಬಹುಮಾನ ಇಲ್ಲಿ 2 ಬೆಲೆ ತಿಳ್ಕೊಂಡು ಸಂಕ್ರಾಂತಿ ಹಬ್ಬದಿಂದ ಎಲ್ಲ ಕಷ್ಟ ಸುಖ ನೋವು ಎಲ್ಲವನ್ನೂ ಮರೆಸಲಿ ಅಂತ ಆ ಭಗವಂತನಿಗೆ ಕರೆ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರ ಆಸೆ ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಅಲ್ಲಿ ನಿಮ್ಮ ಕನಸು ನನಸಾಗಲಿ.
ಕೊಡುವ ಮುಖಾಂತರ ಬಂಪರ್ ಬಹುಮಾನ ಕಾರ್ ವಿನ್ನರ್ ಅನಿಲ್ ಕುಮಾರ್ ಸರ್ ಅವರಿಗೆ ಮೇಲಿನ ಮುಖ್ಯ ಅತಿಥಿಗಳು ಹಾಗೂ ಕಂಪನಿಯ ಡೈರೆಕ್ಟರ್ಗಳಿಂದ ಕೀ ಕೊಡುವ ಮುಖಾಂತರ ಅವರಿಗೆ ಬಹುಮಾನ ತರಿಸಬೇಕು. ಬನ್ನಿ ಸರ್. ಬನ್ನಿ ಬನ್ನಿ, ಯಾರು ಸರ್ ಬನ್ನಿ. ನಮ್ಗೆ ಗೊತ್ತಿಲ್ಲ. ಎಲ್ಲರ ಸಮ್ಮುಖದಲ್ಲಿ ಇವತ್ತು ಕಾರ್ ಕೊಡ್ತಾ ಇದ್ದೀವಿ. ಮೊದಲೇ ಬಂಪರ್ ಬಹುಮಾನ ಕಾರ್ ಕೆಳಗಡೆ ಇದೆ. ಮತ್ತೆ ಕೀ ಕೊಡ್ಬೇಕಲ್ಲ, ಕಾರ್ ಕೂಡ ಹೋದ್ರೆ ಕೀ ಕೂಡ ಕೊಡ್ತೀವಿ ಕೆಳಗಡೆ. ಆಮೇಲೆ ಅದು ಕಂಪನಿ ಯಾವ ಕಂಪನಿಯಲ್ಲಿ ಹೋಗುತ್ತೆ ಕೀ. ಹಾಗೆ ಗೋಲ್ಡ್ ವಿನ್ನರ್ ಬಂಗಾರ ವಿಜೇತರು ಒಂದು ವೇಳೆ ಬಂಗಾರ ಏನಾದ್ರು ಚೆಕ್ ಮಾಡಬೇಕಾದ್ರೆ ನಾಳೆ ಬಂದು ತಗೊಂಡೋಗಿ ಚೆಕ್ ಮಾಡ್ಬೋದು. ಇಲ್ಲ ಇವತ್ತು ತಗೊಂಡೋಗಿ ಚೆಕ್ ಮಾಡಿದ್ರೆ ನಮ್ಗೆ ಡೌಟ್ ಇರುತ್ತೆ. ಇವತ್ತು ಬಂದು ತಗೊಂಡು ಬಂಗಾರ ಇಲ್ಲ ಚೆಕ್ ಮಾಡ್ತಾರೆ ಅಂದ್ರೆ ಚೆಕ್ ಮಾಡ್ಸ್ಕೊಂಡ್ ಬರ್ಬೋದು. ಡ್ರಾ ಮೇಲೆ ಮಾನಸಾಚಿ 4890 ಲಕ್ಕಿ ನಂಬರು ಚಿತ್ರಪಾಳೆ ಅವರಿಗೆ ನಮ್ಮ ಅತಿಥಿಗಳ ಮುಖಾಂತರ ಹಾಗೂ ನಮ್ಮ ಕಂಪನಿಯ ಡೈರೆಕ್ಟರ್ ಮುಖಾಂತರ ವಿತರಿಸಲಾಗುತ್ತದೆ. ಗೋಲ್ಡ್ ಚೆಕ್ ಮಾಡಬೇಕಾದ್ರೆ ಗ್ರಾಹಕರಲ್ಲಿ ಹೋಗಿ ಗೋಲ್ಡ್ ಅಂಗಡಿ ಹೋಗಿ ಚೆಕ್ ಮಾಡಿಕೊಂಡು ನಿಮ್ಮ ಗೋಲ್ಡನ್ನು ತಗೊಳ್ಬಹುದು. ಗೋಲ್ಡ್ ಮ್ಯಾನುಫ್ಯಾಕ್ಚರ್ಸ್ ಇರುತ್ತೆ, ಯಾವ ರೀತಿಯ ಕೈ ಆಸಕ್ತಿ ಅನ್ನೋದಿಲ್ಲ. ಅದು ಕಂಪನಿಯ ಮಲಬಾರ್ ಕಂಪನಿ. ಓಕೆನಾ? ಗೋಲ್ಡ್ ವಿನ್ನರ್ ನಮಗೆ ಹೀರೋಗಳು. ಈ ಹೀರೋಗಳ ಮೇಲೆ ಮುಂದೆ ನಮ್ಮ ಕಂಪನಿ ಬೆಳಿಬೇಕು. ಇಲ್ಲಿವರೆಗೂ 220 ಜನ ನಮ್ಗೆ ಹೀರೋಗಳಿದ್ದಾರೆ. ಅವರೇ ನಮ್ಮ ಕಂಪನಿ ಹೀರೋಗಳು, ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್. ಅವರು ನಮ್ಮ ಕಂಪನಿ ಬಗ್ಗೆ ಪ್ರಚಾರ ಮಾಡ್ತಾನೇ ಇರಬೇಕು. ಒಂದು ವೇಳೆ ಅರ್ಚಕರಿಗಿದ್ರೆ ದುಡ್ಡು ಅವ್ರು ಕೊಡ್ಬೇಕಾದ್ರೆ ಅವ್ರು ಕೊಡ್ಬೇಕು. ಇಲ್ಲ ನಾವೇನಾದ್ರೂ ಕೊಡ್ಬೇಕಾಗಿದ್ರೆ 1000-2000 ರೂಪಾಯಿ ಡೆವಲ್ಯೂಷನ್ ಕೊಡ್ತಾ ಇರ್ತೀವಿ. ಅದೊಂದು ಬಿಲ್ ಏನಿರುತ್ತೆ ಅಂತಾರ. ಬಿಲ್ಲಲ್ಲಿ ಏನಿದೆ ಅಂತ ಕೊಡ್ತೀವಿ ಸರ್. ಹಾಗೆ ಅವ್ರದ್ದೆರಡು ಅನಿಸಿಕೆ, ಗೋವಿಂದ ಅನಿಸಿಕೆ ಎರಡು ಮಾತು ಆಡಬೇಕು. ಇಲ್ಲ ಇಲ್ಲ ಚೆಕ್ ಮಾಡೋದ್ರೆ ತಗೊಂಡೋಗ್ಬಿಡ್ರಿ. ಚೆಕ್ ಮಾಡ್ತೀವಿ ಅಂದ್ರೆ ಆ ಬಿಲ್ಲು ಒಂದು ಫೋಟೋ ತಗೊಂಡ್ಬಿಡ್ರಿ. ಹಾ ಇಲ್ಲ ಇಲ್ಲ ಒಂದು ಫೋಟೋ ತಗೊಂಡ್ಬಿಡ್ರಿ. ಫೋಟೋ ಕೊಟ್ಟು ಅವ್ರ ಬಿಲ್ ಬಿಡ್ರಿ. ಫೋಟೋ ಕೊಟ್ಟು ಬಿಲ್ ತಗೊಂಡ್ಬಿಡ್ರಿ. ಸರ್ ಗೋಲ್ಡಿನ ಒಂದು ಅನಿಸಿಕೆ ಮಾತು. ಸರ್ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ಈ ಗೋಲ್ಡ್ ಬಂದರೆ ನಾನು ಹಾಕ್ಬೇಕಂತಾನೂ ಇದ್ದಿಲ್ಲ, ಇದು ಒತ್ತಾಯಪೂರ್ವಕ ಆಗಿದ್ದೆ. ಆದರೂ ನನ್ನ ಅದೃಷ್ಟ ಯಾರಿಗೆ ಹೇಳಿ ಕೇಳಿ ಬರಲ್ಲ. ಎಲ್ಲರೂ ಇದನ್ನು ಹಾಕ್ಬೋದು ಅಂತ ಹೇಳಿ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಹಬ್ಬದಲ್ಲಿ ಯಾರಿಗೆ ಮಾತಾಡ್ತಾ ಇಲ್ಲ, ಎಷ್ಟೇ ಕ್ವಶನ್ ಮಾತಾಡ್ತಾ ಇಲ್ಲ ಅಂತೆ. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಎರಡನೇ ಗೋಲ್ಡ್ ಮಂಜುನಾಥ್ ಕಣಕಲ್
7602 ಮಂಜುನಾಥ್ ಬೆಳಕಲ್ ಅವರು ಎರಡನೇ ಗೋಲ್ಡ್ ವಿನ್ನರ್. ಸೇಮ್ ಪ್ರೈಸ್ 75,000 ರೂಪಾಯಿ ಬಂಗಾರ. ನಮ್ಮ ಸದಸ್ಯರು ಮತ್ತು ನಮ್ಮ ಕಂಪನಿ ಡೈರೆಕ್ಟರ್ ಮುಖಾಂತರ ನಾವು ಈ ಗೋಲ್ಡ್ ಕಳಿಸಬೇಕು. ಬನ್ನಿ ಸರ್. ಬೆಳಕಲ್ಲೂರು ಆಗಲೇ ಕಾರ್ ತಗೊಂಡಿದ್ದಾರೆ, ಮತ್ತೆ ಬಂಗಾರ ಕೂಡ ಗೆದ್ದಿದ್ದಾರೆ ಬೆಳಕಲ್ಲೂರು. ಇವಾಗ ಅವರಿಗೆ ಗೋಲ್ಡ್ ವಿತರಣೆ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅವರು ಗೋಲ್ಡ್ ವಿನ್ನರ್ ಕಡೆಯಿಂದ ಮಂಜುನಾಥ್ ಸರ್ ಕಡೆಯಿಂದ ಒಂದು 2 ಅನಿಸಿಕೆ ಮಾತುಗಳು. ಸರ್ ಏನಾದ್ರು ಚೆಕ್ ಮಾಡ್ತೀವಿ ಅಂತಂದ್ರೆ ಬಂಗಾರ ಎಲ್ಲೇ ಇರಬೇಕು, ನಾಳೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಚೆಕ್ ಮಾಡ್ಬೇಕು ಅಂದ್ಬಿಟ್ಟು ಸ್ವಲ್ಪ ಈ ಕಡೆ ಗಣಕ ಬನ್ನಿ, ಯಾಕಂದ್ರೆ ಓಸಿ ಬಂಗಾರ ಇದೆ. ವಾಪಸ್ ತಂದಿರ್ತಾರೆ, ಯಾಕಂದ್ರೆ ಚೆಕ್ ಮಾಡ್ತೀವಿ ಸರ್, ನಂಬಿಕೆ ಇದೆ ತಗೊಂಡೋಗ್ಬೋದು. ಇಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಬಂಗಾರ ಇಲ್ಲೇ ಬಿಟ್ಟಾಗಿ ನಾಳೆ ಬೆಳಗ್ಗೆ ಬಂದು ಚೆಕ್ ಮಾಡ್ಕೊಂಡು ನಿಮ್ ಬಂಗಾರ ತಗೊಂಡೋಗಿ. ಸರ್ ಬನ್ನಿ, ನಿಮ್ಮ 2 ಅನಿಸಿಕೆ ಮಾತುಗಳು. ಬನ್ನಿ ಸರ್, ನಿಮ್ಗೆ ನಾಳೆ ಕಾರ್ ಗೆದ್ದಿದ್ದೀರಾ, ಬಂಗಾರ ಗೆದ್ದಿದ್ದೀರಾ, ಬನ್ನಿ ಬೆಳಕಲ್ಲ ಬನ್ನಿ. ಸರಿ ಸರ್, ಆಯ್ತು, ಥ್ಯಾಂಕ್ ಯು. ಹಾಗೆ ಅಂತ ನಮ್ಮ ಅತಿಥಿಗಳಾಗಿದ್ದಾರೆ, ಅವರಿಗೆ ಕೂಡ ಗೋಲ್ಡ್ ನಮ್ಮ ಕಂಪನಿಯ ಪ್ರತಿಭೆಗಳು ಹಾಗೂ ಡೈರೆಕ್ಟರ್. ದಯವಿಟ್ಟು ಏನೇ ಮಾಡಲಿ ಉಳಿತಾಯ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಿ. ಇನ್ನಿಂದ ಬರೀ 35 ರೂಪಾಯಿ ತಗೋದ್ರೆ 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ನಮ್ಗೆ ಉಳಿತಾಯ. ನಾನು ಮಾಡೋದು ಬರೀ 5 ತಿಂಗಳು ಮಾಡ್ತೀನಿ. ಇನ್ನೊಂದು ಬರ್ತಕ್ಕಂಥ ಅಮೌಂಟು 20,000 ರೂಪಾಯಿ ಗೋಲ್ಡ್. ಸ್ವಲ್ಪ ಆಲೋಚನೆ ಬೆಟರ್ ಸೋ ಬೆಟರ್ ಅಂತ ಒಳ್ಳೆ ಆಲೋಚನೆ ಮಾಡಿದ್ರೆ ಭಾಳ ಚೆನ್ನಾಗಿದೆ, ಮಾಡೋದು ಭಾಳ ಬೆಸ್ಟ್. ಥ್ಯಾಂಕ್ ಯು ಸರ್. ಅವರ ಅನಿಸಿಕೆ ಮಾತುಗಳಿಗೆ ಬರೀ ಗೋಲ್ಡ್ ಕೊಡೋ ಮುಖಾಂತರ ಅಲ್ಲಿ ಸರ್ ಮಲಬಾರ ಗೋಲ್ಡ್ ಬಂಗಾರದ ಉಂಗಾರ ಕೇವಲ 5,000 ರೂಪಾಯಿಗಳಲ್ಲಿ. ಯಾರಿಗುಂಟು ಯಾರಿಗಿಲ್ಲ, ಇನ್ನೂ ಕೂಡ ಇರಬಹುದು. ಯಾರಾದ್ರೂ ಮುಂಬಸ್ಸು ಭಾಗಿಯಾದ ಕೂಡ ಕೂಡ ಹಾಕ್ಬಹುದು. ಮುಂದಿನ ದಿನದಲ್ಲಿ ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಗಾಡಿ ಇದೆ, ಮನೆ ಇದೆ, ಸೈಟ್ ಇದೆ. ನಿಮ್ಮ ಕನಸನ್ನು ನೀವು ಮನಸ್ಸು ಮಾಡ್ಕೋಬೇಕು ABS ಕಂಪನಿಯಲ್ಲಿ. ಸರ್ ಅದೃಷ್ಟ ಇದ್ದರೆ ಹಾಗೆ ಆಗುತ್ತೆ ಸರ್. ಅದೃಷ್ಟ ABS ಕಂಪನಿಯಲ್ಲಿ ನಾವು ಇಲ್ಲ ಅನ್ಬೇಕು ಅಂತ ಭಗವಂತ ಬರ್ತಿರ್ಬೇಕು, ಖಂಡಿತ ಹಾಗೆ ಆಗುತ್ತೆ ಸರ್. ಗೋಲ್ಡ್ ಏನಾದ್ರು ಚೆಕ್ ಮಾಡಿಸ್ಬೇಕಾಗಿದೆ ಆಗ್ಬಿಟ್ರೆ ಸರ್. ಧರ್ಮೇಂದ್ರ ಪ್ರಸಾದ್ ಧರ್ಮೇಂದ್ರ ಪ್ರಸಾದ್ 2,353 ಹದಿನೈದು. ಇವರು ಕೂಡ ಗೋಲ್ಡ್ ವಿತರಿಸುವ ಮುಖಾಂತರ ನಮ್ಮ ಕಂಪನಿಯ ಅತಿಥಿಗಳು ಹಾಗೂ ಕಂಪನಿಯ ಡೈರೆಕ್ಟರ್ ಮುಖಾಂತರ ಕೊಡಬೇಕು. ನೋಡಿ, ಅದೃಷ್ಟ ಯಾರಿಗಿದೆಯೋ ಯಾರಿಗಿಲ್ಲೋ ಯೋಚನೆ ಮಾಡಕ್ ಹೋಗಬೇಡಿ. ಸೋದರರಿಗೆ ದಿನಕ್ಕೆ 35 ರೂಪಾಯಿ, 32 ರೂಪಾಯಿ, 35 ಕೂಡ ಬರಲ್ಲ, 32 ರೂಪಾಯಿ ತಂದಾಕಿದ್ರೆ ನಿಮ್ಮ ಕನಸು ನನಸಾಗುತ್ತೆ ನಿಮ್ಮ ABS ಕಂಪನಿಯಲ್ಲಿ. ಗೋಲ್ಡ್ ಕೂಡ ಕೊಟ್ಟಾಯ್ತು, ಗಾಳಿ ಕೊಟ್ಟಾಯ್ತು. ಇವಾಗ
ಗೋಲ್ಡ್ ವಿನ್ನರ್ ಕರ್ನಾಟಕ ಸರ್. ಸರ್ ಸರ್ ಕರ್ನಾಟಕ ಸರ್, ನಿಮ್ಮ ಎರಡು ಅನಿಸಿಕೆ ಮಾತುಗಳು, ಕಂಪನಿ ಬಗ್ಗೆ ಎರಡು ಅನಿಸಿಕೆ ಮಾತುಗಳು. ಹಲೋ, ಮೊದಲು ಏನೇ ಕಂಪ್ನಿಗೆ ನಾನು ಥ್ಯಾಂಕ್ಸ್ ಹೇಳಲು ಬಯಸ್ತಾ ಇದ್ದೀನಿ. ಈ ಗ್ರೂಪಿನಲ್ಲಿ ಜಾಯಿನ್ ಮಾಡಿದ್ದು ಅಬ್ದುಲ್ ಗಫರ್ ಖಾನ್ ಅಂತಂದು JKTV, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ. ಅದೇ ರೀತಿಯಾಗಿ ಈ ಕಂಪ್ನಿ ಉತ್ತಮ ಮಟ್ಟದಲ್ಲಿ ಬೆಳೆಯಲಿ ಎಂದು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಸರ್ ಏನಾದ್ರು ಗೋಲ್ ಚೆಕ್ ಮಾಡಬೇಕಾಗಿರ್ತದೆ ಹೇಳಿದ್ರಾ? ಓಕೆ. ಇವಾಗ ಏನಂದ್ರೆ ಬೈಕ್ ಕೆಲ ನಿಮ್ಗೆ ಡೌಟ್ ಇರ್ಬೋದು. ಬೈಕ್ ಏನಂತ ಹೇಳಿದ್ರೆ ಅವರು ಬೈಕ್ ಬೇಡ ಬೈಕ್ ಓಡಿಸೋದು ಕಲ್ತಾರೆ. ಆ ಉದ್ದೇಶಕ್ಕೆ ಬೈಕ್ ಸ್ವಲ್ಪ ಮಾತುಕತೆ ನಡೀತಾ ಇದೆ. ಹಾಗಾಗಿ 2 ಬೈಕ್ ಪೆಂಡಿಂಗ್ ಇದೆ. ಅವರು ಹೊಂಡಾ ಚೈನ್ ಬೇಕಂತಿದ್ದಾರೆ. ನಾವು ಮೊದಲೇ ಹೇಳಿದ್ವಿ, ನಿಮ್ಗೆ ಏನ್ ಬಹುಮಾನ ಬರುತ್ತೋ ಅದೇ ಬಹುಮಾನ ಕೊಡೋದು, ಎಕ್ಸ್ಚೇಂಜ್ ಮಾಡಲ್ಲ, ದುಡ್ಡು ಕೊಡೋಣ ಬಂದಿವಿ. ಹಾಗಾಗಿ ಅವ್ರಿಗೆ ಬೈಕ್ ಬೇಡ, ನಮ್ಮ ಹತ್ರ ಬೈಕ್ ಇದೆ, ದುಡ್ಡು ಕೊಡೋದಕ್ಕೆ ಕೇಳ್ತಾರೆ. ನಾವು ಕಂಪನಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಹೇಳಿದ್ವಿ ಬೈಕ್ನೇ ಕೊಡೋದು ಅಂತ ಹೇಳಿದ್ವಿ. ಅವ್ರು 2 ದಿನ ಅವಕಾಶ ಕೂಡ ಕೇಳಿದ್ದಾರೆ. ಮೋಸ್ಟ್ಲಿ ಬಂದಿರ್ಬೋದು, ಎಲ್ಲಿದ್ದಾರೆ ಗೊತ್ತಿಲ್ಲ. ಆಯ್ತಾ? ಅವ್ರಿಗೂ ನಾವು ಯಾವುದೇ ರೀತಿ ಬಹುಮಾನ ಇದ್ರೆ ದುಡ್ಡು ಕೊಡಲ್ಲ. ನಿಮ್ಗೆ ಏನ್ ಬಹುಮಾನ ಬಂದಿರುತ್ತದೆ ಬಹುಮಾನ ಕೊಡ್ತೀವಿ. ಬೈಕ್ ಅಂದ್ರೆ ಬೈಕ್ ತಗೋಬೇಕು, ಬಂಗಾರ ಬಂದ್ರೆ ಬಂಗಾರ ತಗೋಬೇಕು, ಕಾರ್ ಬಂದ್ರೆ ಕಾರ್ ತಗೋಬೇಕು, ಏನ್ ಬರುತ್ತೆ ಅದನ್ನೇ ಕೊಡೋದು. ಮತ್ತೆ ಎಕ್ಸ್ಚೇಂಜ್ ಮಾಡಲ್ಲ. ಸರ್ ಆ ಕಂಪನಿ ಬೇಡ ಈ ಕಂಪನಿ ಬೇಡ ಅಂತ ಹೇಳ್ಬಿಟ್ಟು ನಾವೇನ್ ಕಂಡೀಷನ್ ಹಾಕಿರ್ತೀವೋ ಅದೇ ಗಾಡಿನೂ ಕೊಡೋದು, ಅದು ಬಿಟ್ಟು ಬೇರೆ ಗಾಡಿ ಕೊಡಕ್ಕಿಲ್ಲ. ಹಾಗಾಗಿ ಆ 2 ಬೈಕ್ ಮಾತುಕತೆ ಆಗ್ತಾ ಇದೆ. ಹಾಗಾಗಿ ಆ 2 ಬೈಕ್ ಕೊಟ್ಟಿಲ್ಲ. ಅದು ಕೂಡ ಈಗ 2 ದಿನದಲ್ಲಿ ಅದು ಕೂಡ ನಿಮಗೆ ಫೋಟೋ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು. ಇವಾಗ 6ನೇ ಸ್ಟಾರ್ಟ್ ಮಾಡೋಣಪ್ಪ. ಮ್ಯಾನೇಜರ್ ಸರ್ ಏನಾಗಿದೆ ಲೈವ್ ಏನಾಗ್ತಿದೆ? ನನ್ ಕನೆಕ್ಟ್ ಮಾಡ್ರಿ. ಮೆಂಬರ್ಸ್ ಕೈ ಅಲ್ಲಿ ತಗೊಳ್ಳಿ. ನಿಧಾನ ಪ್ಲೇಟ್ ಕೆಳಗೆ ಬಿಡಿಸ್ಬೇಡ್ರಿ. ನಿಧಾನ. ಖಾಲಿ ಇದೆ ಕಾಸು, ಎಲ್ಲಿ ಇಲ್ಲ, ಬೇಕಾದ್ರೆ ಯಾರಾದ್ರೂ ಬಂದ್ಬಿಟ್ಟು ನೋಡ್ಕೋಬಹುದು. ಆಯ್ತಾ? ಲೈವ್ ಮೇಡಮ್
ಕ್ಯಾಮ್ರಾ ಐತಿ ಡೈರೆಕ್ಟ್ ಆನ್ ಕ್ಯಾಮ್ರಾ. ಮಾಡೋಣ ಸರ್. ಸರ್ ನಿಮ್ಮ ಒಪಿನಿಯನ್ ಇದ್ರೆ ಮಾಡ್ತೀನಿ, ಇಲ್ಲ ಲೈವೇ ಬೇಕು ನೋಡ್ಬೇಕಂದ್ರೆ ಸ್ವಲ್ಪ 10 ನಿಮಿಷ ಲೇಟ್ ಆಗುತ್ತೆ, ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಎಲ್ಲ ಫುಲ್ ಟೈಮ್ ಬೆಳೆದೀವಿ. ಸ್ಟಾರ್ಟ್ ಮಾಡೋಣ ಸರ್, ಓಕೆನಾ? ಓಕೆ ಸರ್. ಕ್ಲೀನಾಗಿ ಕ್ಲಿಯರ್ ಮಾಡಿ ಸರ್, ಒಂದೊಂದು ವಿಡಿಯೋ ಮಾಡಿ. 6ನೇ ತಿಂಗಳು ಮೊದಲನೇ ಬಂಪರ್ ಬಹುಮಾನ 2 ಬೈಕು, ಹೊಂಡಾ ಶೈನ್ 2 ಬೈಕ್ ಇದೆ. ಯಾರಿಗುಂಟು ಯಾರಿಗಿಲ್ಲ. ಇವಾಗ ಪ್ರತಿ ಸಲ ನಾವು ಅತಿಥಿಗಳ ಮುಖಾಂತರ ನಾವು ಬಂಪರ್ ಹಚ್ತಾ ಇದೀವಿ. ಬಟ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಎ ಸದಸ್ಯರು ಅತಿಥಿಗಳು ಬೇಡ, ಬಂಪರ್ ನಮ್ಮ ಕಡೆ ನಡೆಸಿದ್ದಾರೆ. ಹಾಗಾಗಿ ಯಾರಾದ್ರೂ ಬಂಪರ್ ಬಹುಮಾನ ಇರ್ತಾರೆ ನಿಮ್ಮವರು ಒಬ್ಬರು ಯಾರಾದ್ರೂ ಬನ್ನಿ ಸರ್, ಯಾರಾದ್ರೂ ಬನ್ನಿ ಬಂಪರ್ ಬಹುಮಾನ ಎತ್ತಕ್ಕೆ. ಮೊದಲನೆಯ 6ನೇ ತಿಂಗಳ ಬಂಪರ್ ಬಹುಮಾನ ಹೊಂಡಾ ಶೈನ್ ಬ್ಯಾಗ್ 2 ಇದೆ. ಓಕೆನಾ? ಒಂದಷ್ಟು ತಗೊಂಡ್ರೆ ಅಣ್ಣ ಟೆಸ್ಟಿಂಗ್ ತರಬೇಕು ಕಣ್ಣಿಗೆ. ಅವ್ರಿಗೆ ಕಣ್ಣು ಕಟ್ಟ್ರೆ ಬಂಪರ್ ಬಹುಮಾನ ಹೊಂಡಾ ಶೈನ್ ಬೈಕ್ ಯಾರಿಗುಂಟು ಯಾರಿಗಿಲ್ಲ. ಮೊದಲನೇ ಬಂಪರ್ ಬಹುಮಾನ 2 ಬೈಕ್ ಇದೆ. ಮೊದಲನೇ ಬಹುಮಾನ ಯಾರಿಗಿದೆಯೋ ನೋಡೋಣ. ಯಾಕೋ ನೆಟ್ವರ್ಕ್ ಇಂದ ಲೈವ್ ಬರ್ತಾ ಇಲ್ಲ. ಲೈವ್ ಅಲ್ಲಿ ನೋಡೋರು ಸಹಕರಿಸಬೇಕು. ಇಲ್ಲಿ ವಿತ್ ಕ್ಯಾಮ್ರಾ ಇದೆ, ವಿತ್ ರೆಕಾರ್ಡ್ ಆಗ್ತೀವಿ. ಯಾವುದೇ ರೀತಿ ನಿಮ್ಗೆ ಇಲ್ಲಿ ಕಣ್ಣು ಕಟ್ಟಿ ಮೊದಲನೇ ಬಹುಮಾನ ಎತ್ತಾ ಇದ್ದೀವಿ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಡಿ ಸರ್, ತಿಳಿಸಿ. ತಿಳಿಸ್ತಾರೆ ನೋಡಿ ಸರ್, ಎಲ್ಲ ಮಿಕ್ಸ್ ಆಗ್ತಾ ಇದೆ. ಓಕೆನಾ? ಪಾಪ ತುಂಬ ದಿನಗಳಿಂದ ಇದು ರೆಡಿ ಮಾಡ್ಬೇಕಂತ ಇದ್ದೀವಿ. ಇವತ್ತು ಅದು ಕಾರ್ಯಕ್ರಮ ಬಂದಿದೆ. ಮೊದಲನೆಯ ಬಂಪರ್ ಬಹುಮಾನ ಯಾರಿಗುಂಟು ಯಾರಿಗಿಲ್ಲ, ಹೊಂಡಾ ಶೈನ್ ಬೈಕ್. ಓಕೆನಾ? ಕ್ಲೀನ್ ಆಗಿ ಆರಾಮಾಗಿನ ಒಂದೇ ಪೆನ್ ಕಟ್ಟಿಕಟ್ಟಿಲ್ವ, ಒಂದೇ ತೆಗಿತಾರೆ ಅಣ್ಣ, ಒಂದೇ ಆರಾಮಾಗಿ ತೆಗೆಯ. ಮೊದಲನೇ ಬಂಪರ್ ಬಹುಮಾನ 1904 ಹೊಂಡಾ ಶೈನ್ ಬೇಕು. 1904 ದೊಡ್ಡ ಸಪ್ಪ ಯಾವ್ದಮ್ಮ? ದಶಮಾಪುರ. ದೊಡ್ಡ ಸಪ್ಪ ಹೆಚ್ಚು ದಶಮಾಪುರ ಬೈಕ್ ನೋಡಿ. ಬೈಕು 1904. ಇನ್ನೂ ಒಂದು ಬೈಕ್ ಇದೆ. ಯಾರು ಬರ್ತೀರಾ? ನೀವು ಬರ್ತೀರಾ? ಎರಡನೇ ಬೈಕು 6ನೇ ತಿಂಗಳಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಅನಿಸುತ್ತೆ. ಹಾಗಾಗಿ ಜನಗಳ ಹತ್ರ ಜೋಶ್ ಇಲ್ಲ, ಖುಷಿ ಇಲ್ಲ ಅಲ್ವಾ? ತಿಳಿಸ್ತೀವಿ, ತಿಳಿಸ್ರಪ್ಪ, ಕ್ಲೀನ್ ಆಗಿ ತಿಳಿಸಿ. ಸ್ವಲ್ಪ ತಾಂತ್ರಿಕ ದೋಷದಿಂದ ಲೈವ್ ಬರ್ತಾ ಇಲ್ಲ. ಲೈವ್ ಅಲ್ಲಿ ನೋಡ್ತಕ್ಕಂಥ ಸದಸ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ರಿ, ದಯವಿಟ್ಟು ಅನ್ಯತಾ ಬಳಸಬೇಡಿ.
ರೆಕಾರ್ಡ್ ಆಗ್ತಾ ಇದೆ ನಿಮಗೆ. ಸಾಕಣ್ಣ ಸರ್, ನಿಲ್ಲಿಸಿ, ಆರಾಮಾಗಿ ನಿಲ್ಲಿಸಿ, ತೆಗಿದೆ ಹಾಕೋಣ. ಕೈ ಅಳ್ಳಾಡ್ಕೊಳ್ಳೋಣ. ಮೊದಲನೇ ಎರಡನೇ ಬಹುಮಾನದಲ್ಲಿ 523 ಒಂದಾ ಚೈನ್ ರೈಟ್ ಕಂತಿಗೆ 523 ಒಂದಾ ಚೈನ್ ರೈಟ್ ಕುಸ್ತಿಗೆ ಸುಮಂಗಲ 523. ಈಗ ಗೋಲ್ಡ್ ಅಲ್ಲ, ಗೋಲ್ಡ್ 4 ಜನಕ್ಕೆ ಗೋಲ್ಡ್ ಇವೆ. ಮೊದಲನೇ ಗೋಲ್ಡ್ ವಿನ್ನರ್ ಯಾರಾಗಬಹುದು? ಯಾರು ತಪ್ಪೀರಾ? ಬನ್ನಿ ಸದಸ್ಯರು ಬನ್ನಿ. 2 ಬೈಕ್ ಹಾಗೂ ಬಂಪರ್ ಬಹುಮಾನ. ಇವಾಗ ಗೋಲ್ಡ್ ಬಂಗಾರ 4 ಜನಕ್ಕೆ 75,000 ಬಂಗಾರ ಇದೆ. ಯಾರಿಗುಂಟು ಯಾರಿಗಿಲ್ಲ? ಯಾರಿಗುಂಟು ಯಾರಿಗಿಲ್ಲ? ಬಂಗಾರ 6,000 ರೂಪಾಯಿಗಳು 75,000 ಬಂಗಾರ. ತಾಂತ್ರಿಕ ಪರಿಸ್ಥಿತಿಯಿಂದ ಲೈವ್ ಬರ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಸಹಕರಿಸಬೇಕು. ಈಗ ಬಂಗಾರದ ಮೊದಲನೇ ಬಹುಮಾನ ಎತ್ತಾ ಇದ್ದಾರೆ. ಆರಾಮಾಗಿ ಒಂದು ಕೈ ಒಂದೇ ಒಂದು ತಗೋಬೇಕು. 1946 ಬಂಗಾರ ಮೊದಲನೇ ಬಹುಮಾನ. 1946 ಗಣೇಶ್ ಯಾದಗಿರಿ. ಎರಡನೇ ಬಂಗಾರ ಯಾರತ್ತ ಪತ್ರ ಬನ್ನಿ, ಇಲ್ಲಿ ಬಂದಾರೆ ಅಣ್ಣವರದ್ದು ಯಾವ ಅಣ್ಣ? ಗದ್ದಿಗೆರೆ. ಬನ್ನಿ ಸರ್, ಗದ್ದಿಗೆರೆ ಬೈಕು ಬಂದಾಯ್ತು, ಕುಸ್ತಿ ಬಂದಾಯ್ತು, ಬಂಗಾರ ಯಾದಗಿರಿ. ಈಗ ಎರಡನೇ ಬಂಗಾರ ಯಾರಿಗುಂಟು ಯಾರಿಗಿಲ್ಲ? ಎರಡನೇ ಬಂಗಾರ ಯಾರಿಗುಂಟು ಯಾರಿಗಿಲ್ಲ? ಈಗ ಲೋ ಮಾಡ್ರಿ. ತೆಗಿ, ಕ್ಲೀನ್ ಆಗಿ ತೆಗಿರಿ. ಸ್ವಲ್ಪ ಗಟ್ಟುಗಳದ ನಿಧಾನ ನಿಧಾನ ತೆಗಿರಿ, ಆರಾಮಾಗಿ ತೆಗಿರಿ. 3,708 ಬಂಗಾರ. ಎರಡನೇ ಬಂಗಾರ 3,708 ಎರಡನೇ ಬಂಗಾರ. ಈಗ ಮೂರನೇ ಬಂಗಾರ ಯಾರು ತೆಗಿಲಕ್ಕೆ ಬರ್ತಿದ್ರ? ಬನ್ನಿ ಪಾಪ. ಯಾವ ತಮ್ಮ ಯಾಕೋ ಇದು ಮೂರನೇ ಬಂಗಾರ. ಮೂರನೇ ಬಂಗಾರ ಯಾರಿಗುಂಟು ಯಾರಿಗಿಲ್ಲ? ಮೂರನೇ ಬಂಗಾರ ಯಾವ ತೆಗಿಯೋಣ. ಬಂತು ಹೋಗೋಣ. 1913 ಮೂರನೇ ಬಂಗಾರ ಅಂತೆ. 1913 ಮೂರನೇ ಬಂಗಾರ. ಕೊನೆಯ ಬಂಪರ್ ಬಹುಮಾನ
4ನೇ ಬಂಗಾರ ವೀರೇಶ್ ಕೊಟ್ಟು. ಈಗ 4ನೇ ಬಂಗಾರ ಅಣ್ಣ ತಿಂಗಳ ಬನ್ನಿ. ಎಲ್ಲ ಸದಸ್ಯರ ಮುಖಾಂತರ, ಯಾಕಂದ್ರೆ ಅತಿಥಿಗಳಿಂದ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಸದಸ್ಯರು, ಹಾಗಾಗಿ ದಯವಿಟ್ಟು ಲೈವ್ ನೋಡ್ತಿರೋರಿಗೆ ನೀವು ಕೂಡ ರೆಕಾರ್ಡ್ ಮಾಡ್ತಾ ಇದೀವಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ಲೈವ್ ಬರ್ತಾ ಇಲ್ಲ. ನಾಲ್ಕನೆಯ ಸಂಪರ್ಕಮಾನ ಬಂಗಾರ ಇಲ್ಲೇ ಬಂದ ಆರಾಮ. ಒಂದೇ ಒಂದು ಕೊಡಿ. 746 4ನೇ ಬಂಪರ್ 746 ಬಂಗಾರ. 4 ಮುಕ್ತಾಯ ಆದವು. ಇವಾಗ ಅದೃಷ್ಟ ವಾಷಿಂಗ್ ಮಿಷಿನ್ ಅಲ್ಲಪ್ಪ, ಕ್ಯಾಶ್ 50,000 ರೂಪಾಯಿ ಕ್ಯಾಶ್ ಇಬ್ಬರಿಗೆ. 50,000 ರೂಪಾಯಿ ಕ್ಯಾಶ್ ಇಬ್ಬರಿಗಿದೆ. ಮೊದಲನೇ ವಿಜೇತರು ಯಾರಾಗ್ತಾರೆ ನೋಡೋಣ. ಒಂದು ತಗೋಣ, ಒಂದೇ ಒಂದು ತಗೋಬೇಕು. 3,726 50,000 ರೂಪಾಯಿ ಕ್ಯಾಶ್, 50,000 ರೂಪಾಯಿ ವಿನ್ನರ್. 3,720. ಈಗ ಒಬ್ಬರಿಗಾಯ್ತು, ಈಗ ಒಬ್ಬರಿದ್ದಾರೆ. ಯಾರಾದ್ರೂ ಬನ್ನಿ ವಿವೇಕಾನಂದ ಎಸ್ ಚಂದ್ರಪ್ಪ ಅಂಬಪಟ್ನ 50,000 ರೂಪಾಯಿ ಕ್ಯಾಶ್. ಏನು ಅಂಬಪಟ್ನ ಬೆಳಕಲ್ಲು, ಮೊದಲು ಕೃಷ್ಣಾಪುರ ಇತ್ತು, ಈಗ ಅಪ್ಪಪಟ್ಟು ಬರ್ಬಿಟ್ಟೈತೆ. ಕೊನೆಯ 50,000 ರೂಪಾಯಿ ಬಂಗಾರ ಬಹುಮಾನ. ಸರ್ಗೆ ಮಿಷಿನ್ ಬೇಕಾಗಿತ್ತು, ಮಿಷಿನ್ ಬಂದಿದೆ. ₹50,000 ನಗದು ಬಹುಮಾನ. ಕೊನೆಯದಾಗಿ ಬನ್ನಿ ಸರ್. $1,182 50,000 ರೂಪಾಯಿ ನಗದು ಬಹುಮಾನ. ಬೈಕ್ ಆಯ್ತು, ಬಂಗಾರ ಆಯ್ತು, ಕ್ಯಾಶ್ ಬಹುಮಾನ ಆಯ್ತು. ಇವಾಗ 1,182 LPG ವಾಷಿಂಗ್ ಮಿಷಿನ್ ಅಲ್ಲಪ್ಪ ಇವಾಗ. LPG ವಾಷಿಂಗ್ ಮಿಷಿನ್ ಒಬ್ಬರಿಗೆ ಯಾರಾದ್ರೂ ಬನ್ನಿ. ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಲೈವ್ ಬರ್ತಾ ಇಲ್ಲ. ದಯವಿಟ್ಟು ಸದಸ್ಯರು ವಿನಂತಿಸಿಕೊಳ್ಳೋದೇನೆಂದ್ರೆ, ದಯವಿಟ್ಟು ಯಾರು ಬೇಸರ ಹಾಕೋಬೇಡಿ, ಕೊಟ್ಟು ಮಾಡ್ಕೊಂಡು ಹೋಗಬೇಡಿ. ದಯವಿಟ್ಟು ಎಲ್ಲರಿಗೂ ತಾಂತ್ರಿಕ ದೋಷದಿಂದ ಲೈವ್ ಬರ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಏನು ಬಂದಿಲ್ಲ. LPG ವಾಷಿಂಗ್ ಮಿಷಿನ್ ಯಾರಿಗುಂಟು ಯಾರಿಗಿಲ್ಲ. ಕೊನೆಯ ಬಂಪರ್ ಬಹುಮಾನ
74 ವಾಷಿಂಗ್ ಮಿಷಿನ್ 74 ವಾಷಿಂಗ್ ಮಿಷಿನ್. ಈಗ APS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ ಅಕ್ಷತಾ ಹೊಸಪೇಟೆ APS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ. ಯಾರು ಬರ್ತೀರಾ ಬನ್ನಿ ಸರ್, ಒಬ್ಬೊಬ್ಬರು ಅದಕ್ಕೆ ನೇವೆ ಬನ್ನಿ. APS ನ ಎಲ್ಲಾ ಸದಸ್ಯರಲ್ಲಿ ನಾನು ನೆನೆಸ್ಕೊಂಡ್ರೆ ಲೈವ್ ಬರ್ತಾ ಇಲ್ಲ, ಯಾವುದು ತಾಂತ್ರಿಕ ದೋಷದಿಂದ ಲೈವ್ ಬರ್ತಾ ಇಲ್ಲ, ರೆಕಾರ್ಡ್ ಮಾಡಿ ಹಾಕ್ತಾ ಇದೀವಿ. ನೀವು ಲೈವ್ ಇರುತ್ತೆ ಇರುತ್ತೆ, ಇಲ್ಲಿ ಯಾವ ರೀತಿಯ ಲೋಪದೋಷ ಇರೋದಿಲ್ಲ. ಎಲ್ಲ ಸದಸ್ಯರ ಸಮ್ಮುಖ ಮೇಲೆ ಡ್ರಾ ಮಾಡ್ತಾ ಇದೀವಿ, ಯಾರು ಬೇಸರ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಲೈವ್ ಕಟ್ಟಾಗಿದೆ. APS ಸ್ಪೆಷಲ್ ಗಿಫ್ಟ್, APS ಸ್ಪೆಷಲ್ ಗಿಫ್ಟ್ 3875 3875. APS ಸ್ಪೆಷಲ್ ಗಿಫ್ಟ್ 4656. ಡೆಲಿವರಿ ಕೊಟ್ಟು 5249 5249. ಸಾವಿರದ 902 176. ಆಯ್ತಾ? ಬನ್ನಿ ಸರ್, ಇನ್ನು 10 ಟೈಮ್, ಇನ್ನು 40 ತೆಗಿಬೇಕು. ಬನ್ನಿ. ಹ್ಞೂ ಸರ್, 50 ಜನಕ್ಕೆ ಸ್ಪೆಷಲ್ ಇದೆ. ಯಾರಾದ್ರೂ ಬನ್ನಿ ಬನ್ನಿ ಸರ್. ನಮ್ಮ ಸ್ಟಾಫ್ದವರಿಗೆ ಬನ್ನಿ ಬನ್ನಿ, ನಮ್ಮ ನಾಗರಾಜ ಬನ್ನಿ, ಚಾಂಪಿಯನ್ ನಾಗರಾಜ.
2788 2788 ನೀವು ಬರೋದಲ್ಲ ಬರೀ ಕೈ ಎಷ್ಟೇ ಬರ್ತೀನಿ. ಹೇಳಿ ಸರ್. ಹಲೋ ಸರ್, ಹೇಳಿ ಸರ್. ಲೈವ್ ನೆಟ್ವರ್ಕ್ ಇಲ್ಲ ಸರ್. ನೆಟ್ವರ್ಕ್ ರೆಕಾರ್ಡ್ ಮಾಡ್ತಾ ಇದ್ದೀವಿ, ಹಾಕ್ತೀವಿ ಟಿವಿಗೆ. ಸರ್ ಎಲ್ಲ ರೆಡಿ ಮಾಡಿ ಸರ್. ನೆಟ್ವರ್ಕ್ ಯಾಕೆ ಕೈಲಿದೆ ಸರ್? ನಮ್ಮ ಕೈಯಲ್ಲಿ ಮಧ್ಯದಲ್ಲಿ ಬಂತು ಮಧ್ಯದಲ್ಲಿ ಕಟ್ ಆಗಿದೆ. ನಾವು ಎಲ್ಲ ಮೆಂಬರ್ಸ್ ನೋಡ್ಕೊಂಡ್ಬಿಟ್ಟೆ ನಾವು ಕೇಳ್ಬಿಟ್ಟೆ ಮಾಡಿರೋದು. ಇಲ್ಲ ಸರ್, ಅದು ಇವತ್ತು ನೆಟ್ವರ್ಕ್ ಎಲ್ಲರೂ ಕನೆಕ್ಟ್ ಮಾಡಿದ್ದೀವಿ. ಬಟ್ ಆಮೇಲೆ ಮಾಡಿದ್ರೆ ಯಾಕೋ ಎಷ್ಟಾದ್ರು ಆಯ್ತಾ? 1799
3896 3896 1613 ಎಷ್ಟಮ್ಮ 5815 ಲಾಸ್ಟ್ ಎ ಸ್ಪೆಷಲ್ ವಿನಂತ ಕಳಿಸಿದೆ ಯಾರಾದ್ರೂ ಬನ್ನಿ ನಾನೂರ ಎಪ್ಪತ್ತಾರು ಸ್ಪೆಷಲ್ ಗಿಫ್ಟ್ ಲಾಸ್ಟ್ 3592 ಸರ್ ಎಲ್ಲ ಅದು ಕುತ್ಕೊಳ್ಳಿ ಸರ್ ನಮ್ಮ ಸದಸ್ಯರಲ್ಲಿ ವಿನಂತಿ ಲೈವ್ ನೆಟ್ವರ್ಕ್ ಕಾರಣದಿಂದ ಲೈವ್ ಬರ್ತಾ ಇಲ್ಲ.
ಇದೀವಿ. ಆ ರೆಕಾರ್ಡ್ ವಿಡಿಯೋ ನೋಡಿ. ಇದು ಡ್ರಾ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಬಂದಿರ್ತಕ್ಕಂಥ ಸದಸ್ಯರಲ್ಲಿ ಮಾಡಿ ಅನುಮತಿ ಪಡ್ಕೊಂಡು ಡ್ರಾ ಮಾಡಿದೀವಿ. ತಾಂತ್ರಿಕ ದೋಷದಿಂದ ಈ ರೀತಿ ಆಗಿದೆ, ಬೇಕಂತ ನಾವು ಮಾಡಿಲ್ಲ. ದಯವಿಟ್ಟು ಲೈವ್ ಮಾಡೋದು ರೆಕಾರ್ಡ್ ವಿಡಿಯೋ ಆಗ್ತಾ ಇದ್ರಿ. ಈಗ ಕೆಲವೇ ನಿಮಿಷದಲ್ಲಿ ರೆಕಾರ್ಡ್ ವಿಡಿಯೋ ಆಗ್ತಾ ಇದ್ವಿ, ವಿತ್ ವಿನ್ನರ್ ಫೋಟೋ ಆಗ್ತಾ ಇದ್ವಿ. ನೋಡ್ತಾ ಇದ್ದೀವಿ. ದಯವಿಟ್ಟು ಯಾರು ಬೇಸರ ಹೋಗಬೇಡಿ. ದಯವಿಟ್ಟು ಏನಾದರೂ ತಪ್ಪುಗಳಾಗಿದೆ ನನ್ನ ಕಡೆಯಿಂದ ನಿಮ್ಗೆ ತಪ್ಪಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸರ್ ಥ್ಯಾಂಕ್ ಯು. ಆಟ ಬರ್ಬೇಡ್ರಿ. ಆಟ 3,000 ಕೊಡೋ ಬೆಲೆ ಸದಸ್ಯರು ಕೃತಜ್ಞತೆಗಳು. ಮತ್ತೆ ವೇದಿಕೆ ಮೇಲೆ ಕುತ್ಕೊಂಡು ತುಂಬಾ ಹೊತ್ತು ಮುಗಿಸ್ತಿದ್ದೀವಿ. ಅವ್ರು ಬೇಸರ ಇದನ್ನು ವೇದಿಕೆಯಿಂದ ಕೆಳಗೆ ಇಳಿದಿದ್ದೀವಿ. ಅವರಿಗೂ ಓಕೆ ಸರ್, ಧನ್ಯವಾದಗಳು. ನಮ್ಮ ಮುನೀರ್ ಕಾರ್ ಶೋರೂಮಿಂದ ಮ್ಯಾನೇಜರ್ ಸರ್ ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಈ ಒಂದು ಆರನೇ ಡ್ರಾದ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ನಮ್ಮ ವೆಬ್ಸೈಟ್ ಮಿತ್ರ ಬಂದು ಸಹಕಾರ ಕೊಟ್ಟಿದ್ದೀರಾ. ದಯವಿಟ್ಟು ABS ಗೋಲ್ಡ್ ಸ್ಕೀಮ್ನ ಸದಸ್ಯರಲ್ಲಿ ಒಂದು ವಿನಂತಿಸಿಕೊಳ್ಳುತ್ತೇನೆ, ಕ್ಷಮೆಯನ್ನು ಕೇಳ್ತೀನಿ. ಈ ದಿನ ತಾಂತ್ರಿಕ ದೋಷದಿಂದ ನಮ್ಮ ಕಾರ್ಯಕ್ರಮದ ಲೈವ್ ಬಂದಿಲ್ಲ. ನಾವು ಮಾಡೋಕ್ಕೂ ಇಲ್ಲ, ನೀವು ಮಾಡೋಕ್ಕೂ ಇಲ್ಲ. ಇದು ತಾಂತ್ರಿಕ ದೋಷ. ಆನ್ಲೈನಲ್ಲಿ ಏನು ತೊಂದರೆ ಇರೋದ್ರಿಂದ ಬರ್ತಾ ಇಲ್ಲ. ಕ್ಷಮೆ ಕೇಳ್ತಾ ಇದ್ದೀವಿ. ದಯವಿಟ್ಟು ನಾವು ಈ ಕಾರ್ಯಕ್ರಮದ ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಕೆಲವೇ ಕ್ಷಣದಲ್ಲಿ ನಾವು ನಿಮಗೆ ಹಾಕ್ತೀವಿ ರೆಕಾರ್ಡ್ ಗ್ರೂಪಿಗೆ. ಇದೊಂದು ತಿಂಗಳ ಸಹಕಾರ ಮಾಡಿ. ಮುಂದೆ ಏನಾದರೂ ಮತ್ತೆ ಈ ರೀತಿ ಆಗದೆ ಇದ್ದಂಗೆ ಆಲ್ಟರ್ನೇಟ್ ನಾವು ನೋಡ್ಕೊಳ್ತೀವಿ. ಪ್ರತಿಯೊಬ್ಬ ಸದಸ್ಯರಲ್ಲಿ ಮನವಿ, ದಯವಿಟ್ಟು ಸಹಕಾರ ಕೊಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕಾಗಿ ಮುಕ್ತಾಯ ಕೊಡುತ್ತೇನೆ. ನಮಸ್ಕಾರ. ಜೈ ಹಿಂದ್. ಓಕೆ, ಮೂವ್ ಮಾಡಿ ಸರ್. ಲೋಕಲ್ ಆಗಿದೆ. ಅಲ್ಲಿ ಹೋಗಿ ಎಲ್ಲ कब दिया था कि पूछ कब दिया था बे तो दिया था तू दिया कि तुम दिया ಇರಲಿ ಬನ್ನಿ ಎಲ್ಲ ಬನ್ನಿ. ಓಕೆ ಬಟ್ ಸರ್ ದಾಪೆ ಸರ್ ಬನ್ನಿ ಬನ್ನಿ. ದಾದಾ ಪೇರ್ ಸರ್ ಬನ್ನಿ ಇಲ್ಲಿ ನೋಡ್ರಿ.